ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮತ್ತೆ ಸುದ್ದಿಯಲ್ಲಿದೆ. ಗುತ್ತಿಗೆದಾರರಿಗೆ ಬರಬೇಕಾಗಿದ್ದ 35,000 ಕೋಟಿ ರೂಪಾಯಿ ಬಾಕಿ ಇದೆ. ಆ ಹಣವನ್ನು ಜ್ಯೇಷ್ಠತೆಯ ಆಧಾರದ ಮೇಲೆ ಸರ್ಕಾರ ರಿಲೀಸ್ ಮಾಡಬೇಕು. ಆದರೆ ಸಚಿವರ ಸಂಬಂಧಿಕರು ಕಮಿಷನ್ ತಗೊಂಡು ಬೇಕಾದವರಿಗೆ ಹಣ ರಿಲೀಸ್ ಮಾಡಿಸ್ತಾ ಇದ್ದಾರೆ ಅಂತ ನೇರ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಸಚಿವರ ಹೆಸರು ತಗೊಂಡು ಆರೋಪ ಮಾಡಿದ್ದಾರೆ. ಇಂಥವರ ಸಂಬಂಧಿಕರು ಕಮಿಷನ್ ತಗೋತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಎನ್ ಎಸ್ ಬೋಸರಾಜು ಮಗನೇ ಕಮಿಷನ್ ತಗೋತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಕಮಿಷನ್ ತಗೋತಾ ಇದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥರ ಆರೋಪ ಇದೆ. ಜಾರಕಿಹೊಳಿ ಸಂಬಂಧಿ ಒಬ್ಬರಿದ್ದಾರೆ. ಆಮೇಲೆ ಇವರು ಬೋಸರಾಜು ಮೈನರ್ ಇರಿಗೇಷನ್ ಅವ್ರ ಮಗ ಒಬ್ಬರಿದ್ದಾರೆ. ಆಮೇಲೆ ಇಲ್ಲಿ ಮೇಜರ್ ಇರಿಗೇಷನ್ಸ್ ಬಂದರೆ ಅವ್ರು 4 ಜನ ಮಾಧ್ಯಮಗಳು ಎಲ್ಲ ಬ್ರೋಕರ್ಸ್ಗಳನ್ನ ಈ ಪದ ಉಪಯೋಗಿಸ್ಬೇಕಾಗುತ್ತೆ. ಎಲ್ಲ ಬ್ರೋಕರ್ಸ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದಾರೆ. ಜಾಸ್ತಿ ಯಾರು ಕೊಡ್ತಾರೋ ಸೊ ಅವ್ರಿಗೆ ಪೇಮೆಂಟ್ ಮಾಡೋದು. ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಕಮಿಷನ್ ತೊಗೊತಾ ಇದ್ದಾರೆ. 2 ಮಾತಿಲ್ಲ ಅದರಲ್ಲಿ. ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಎಲ್ಲ ಓಪನ್ ಆಗಿ ಬಿಚ್ಚಿಡ್ತೀವಿ. ನಾವು ಸುಮಾರು ಸರಿ ಲೆಟ್ರ್ ಬರ್ತಿದ್ದೀವಿ, ಸುಮಾರು ಸರಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿದ್ದೀವಿ, DCM ಸಾಹೇಬರು ನೋಡಿದ್ದೀವಿ, ಅವರಿಗೆಲ್ಲ ವಿಷಯ ತಿಳಿಸಿದ್ದೀವಿ. 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದ್ದಾವೆ. 5ರಿಂದ 50 ಲಕ್ಷದವರೆಗೂ ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರು ಒದ್ದಾಡ್ತಿದ್ದಾರೆ. ಅವರು 32,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಇವರು ಸುಮಾರು ಬಲಡೇರಿ ಎಲ್ಲೋ ಒಂಥರ ಜೀವನ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಮಾಡ್ತಾರೆ. ಸಣ್ಣರಿಗೆ ಕೊಡಬೇಕಲ್ವ ಇವರು. ನಾನು ಮೀಟಿಂಗಲ್ಲೂ ಅದೇ ಹೇಳಿದ್ದೀನಿ, ಸಣ್ಣರಿಗೆ ಪೇಮೆಂಟ್ ಮಾಡಿ ಸರ್ ಅಂತೆಲ್ಲ ಹೇಳಿದ್ದೀವಿ. ಆಯಿತು ಅಂತಾರೆ, ಮತ್ತು ಮಾಡೋದೇ ಇಲ್ಲ. ನಾವು ನೇರವಾಗಿ ಸರಿ ಒಂದು ಸೆಕೆಂಡ್ ರೌಂಡ್ ಪತ್ರ, 3ನೇ ರೌಂಡ್ ಪತ್ರಕ್ಕೆ ಬರೀತಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ DCM ಸಾಹೇಬರಿಗೆ. ಜಾರಕಿಹೊಳಿ ಸಾಹೇಬರು ಮಹಾಪ್ರಾಮಾಣಿಕರು. ಅವರು ಪಾಪ ಒಂದು ಯಾವುದೋ ಅವ್ರ ಬಗ್ಗೆ ನಾವು ಸುಮ್ಮನೆ ಅನ್ಯತಾ ಭಾವಿಸಬಾರ್ದು. ಅವರೇನಿಲ್ಲ, ಭಾಳ ಪ್ರಾಮಾಣಿಕರಿದ್ದಾರೆ. ಬಟ್ ಆದರೆ ಅವ್ರ ಸಂಬಂಧಿಕರಿಂದ ಅವ್ರ ಇಮೇಜ್ ಹಾಳಾಗ್ತಾ ಇದೆ. ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಮೊದಲು ಸಣ್ಣವ್ರಿಗೆ ಅಂತ ಹೇಳಿದ್ರೆ ಸಣ್ಣವ್ರಿಗೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಇನ್ನು ಸ್ಪೆಷಲ್ LOC ಕೊಡಲಿಕ್ಕೆ 20% ನಮ್ಮ ಇಲಾಖೆಗೆ ಅಧಿಕಾರ ಇದೆ, ಮುಂಚೆಯಿಂದ ನಡೆದು ಬಂದಿದೆ. ಅದನ್ನು ನಾವು ಕೊಡ್ತೀವಿ. ಹೊರತಾಗಿ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಮತ್ತೇನಾದ್ರು ಸಲಹೆ ಇದ್ದರೆ ಹೇಳಬೇಕು, ಅದು ಏನು ಯಾವ ರೀತಿ ಮಾಡಬೇಕಂತ. ಸೊ ಹೇಳಿದ್ರೆ ಅದನ್ನು ಅಡಾಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಮಾಡಲ್ಲ ಬಂದಿರ್ತಾರೆ ಅವರು, ನಮಗೆ ಬೇಕಂತ ಇಂಥವ್ರು ಕೊಡತ್ತೆ ಎಲ್ಲರೂ ಶಿಫಾರಸು ಮಾಡ್ತಾರೆ. ಎಲ್ಲರೂ ಬರ್ತಾರೆ, ಮಂತ್ರಿಗಳು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಕಾರ್ಯಕರ್ತರು ಹೇಳ್ತಾರೆ, ಅಸೋಸಿಯೇಷನ್ ಅವ್ರು ಹೇಳ್ತಾರೆ, ಸ್ಪೆಷಲ್ನಲ್ಲಿ ನಮಗೂ ಕೂಡ ಅಂತ. ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದರಲ್ಲಿ ಏನು ತಪ್ಪೇನಿಲ್ಲ. ಸೊ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು. ಸೊ ಮತ್ತೇನಾದ್ರು ಸಲಹೆ ಇದ್ರೆ ಹೇಳ್ರೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ರವೀಂದ್ರನಾಥ್ ನಮ್ಮಲ್ಲಿ ಯಾರು ಇಲ್ಲ, ಇಲ್ಲಿ ಆಫೀಷಿಯಲ್ ಅದಾರ, ಏನೋ ತರ್ತಾರೆ ಇದ್ದಿರ್ಬೋದು. ನಮ್ಮಲ್ಲಿ ಯಾರು ಬರೋಲ್ಲ, ನಮ್ಮ ಆಫೀಸ್ನಾಗ ಅಷ್ಟೇ ಗೊತ್ತು. ಅಲ್ಲಿ ಯಾರು ಇಲಾಖೆಯಲ್ಲಿ ಅಲ್ಲೆಲ್ಲಿ ಬೇರೆ ಕಡೆ ಇದ್ರೆ ನಮ್ಮ ಗಮನಕ್ಕೆ ಬರೋದಿಲ್ಲ. ನೋಡಿ, ಯಾರು ಈಗ ಬಂದವ್ರಿಗೆಲ್ಲ ಸಮಾಧಾನ ಮಾಡೋರು ಯಾರು ಇರ್ತಾರೆ, ನೀವು ನಾವು ಯಾರು ಇರ್ತಾರೆ. ಎಲ್ಲರೂ ನಾನು ಸ್ಟ್ರೈಟ್ ಆಗಿ ಹೇಳೋಕಿರ್ತೀನಿ. MLA ಬರಲಿ, ಇನ್ನೊಬ್ಬರು ಬರಲಿ, ಮುಖಂಡರು ಬರಲಿ, ರಾಜಕಾರಣ ಬಂದ್ರೆ ಆಗೋದಿಲ್ಲ ಅಂತೇಳಿ. ನಿಮಗೆ ಸಿಕ್ಕಿದ್ರೆ ಮಾತ್ರ ನನ್ನ ಹತ್ರ ನೀವು ಯಾವಾಗ ಕೇಳಿ, ಯಾರನ್ನ ಕೇಳಿ ಕಾಂಟ್ರಾಕ್ಟ್ರಿ. ಬಟ್ ನಾವು ಇದ್ದಿದ್ದೀವಿ 101% ಟ್ರಾನ್ಸ್ಪರೆನ್ಸಿ ತೋರಿಸ್ತೀವಿ. ಅದರಲ್ಲಿ ವ್ಯತ್ಯಾಸ ಇದ್ರೆ ಅವ್ರು ಮಾತಾಡಿ, ನಾನು ಅವ್ರು ಕರೆಸ್ತೀನಿ. ನಾನು ಮೊನ್ನೆ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದೆ, ಅವ್ರು ಹೇಳಿ ಬಂದು ನಾಳೆ ಹೇಳಿ ಯಾರು ಕೊಟ್ಟರು, ಏನ್ ಮಾಡಿದ್ರು, ಯಾವ ಇಲಾಖೆದಲ್ಲಿ ಕೊಟ್ಟರು, ಏನ್ ಮಾಡಿದ್ರು ಅವ್ರಿಗೆ ಬಂದು ಹೇಳ್ಬೇಕು. ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅದು ಆಗೋದಿಲ್ಲ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸೈನ್ ಮಾಡ್ತೀನಿ. ಗೊತ್ತಾಯ್ತಾ? ಆ ರೀತಿ ಏನಾದ್ರೆ ಆದ್ರೆ ನಾನು ರಿಸೈನ್ ಮಾಡ್ತೀನಿ. ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಯಾವ ಕಮಿಷನ್ನಿನ ಆರೋಪ ಮಾಡಿ ರಾಜ್ಯದಲ್ಲಿ ಒಂದು ಜನಾಂದೋಲನವನ್ನು ಕಾಂಗ್ರೆಸ್ ರೂಪಿಸ್ತೋ, ಕಾಂಗ್ರೆಸ್ನ ಗೆಲುವಿಗೆ ದೊಡ್ಡದೊಂದು ಕಾರಣ ಆಯಿತು, ಅದೇ ರೀತಿಯ ಆರೋಪ ಅದೇ ಗುತ್ತಿಗೆದಾರರ ಸಂಘದಿಂದ ಈಗ ರಾಜ್ಯ ಸರ್ಕಾರದ ವಿರುದ್ಧ ಬರ್ತಾ ಇದೆ. ಬಿಜೆಪಿ ಸರ್ಕಾರಕ್ಕಿಂತಲೂ ಹೆಚ್ಚು ಕಮಿಷನ್ ಕಾಂಗ್ರೆಸ್ ಸರ್ಕಾರದಲ್ಲಿದೆ ಅಂತ. ಇದೇ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿ ಬಂದಿದ್ದ 40% ಕಮಿಷನ್ನಿನ ಆರೋಪದ ತನಿಖೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯೊಂದನ್ನು ರಾಜ್ಯ ಸರ್ಕಾರ ನೇಮಿಸಿತ್ತು. ಆ ಸಮಿತಿಗೆ ಕಾಂಕ್ರೀಟ್ ಎವಿಡೆನ್ಸ್ಗಳ ಸಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.